ಇವರು ರಾಜಕೀಯದಲ್ಲಿ ಫುಲ್ ಟೈಮ್ ಬ್ಯುಸಿ ಆಗಿರುವ ರಾಜಕಾರಣಿ. ಆದರೆ ರಾಜಕಾರಣದ ಜೊತೆಗೆ ಇವರಿಗೆ ಅನ್ನ ನೀಡಿದ ಕೃಷಿಯನ್ನ ಎಂದೂ ಮರ್ತವರಲ್ಲ. ಎಷ್ಟೇ ಬ್ಯುಸಿ ಇದ್ರೂ ದಿನದ 1 ಗಂಟೆಯನ್ನಾದ್ರೂ ಇಂದಿಗೂ ಕೃಷಿಯೊಂದಿಗೆ ಕಳೀತಾರೆ. ಹೈನುಗಾರಿಕೆಯ ಮೂಲಕ ಯಶಸ್ಸು. ಹೈನುಗಾರಿಕೆಯಿಂದ ಕೃಷಿಕ ಯಾವ ರೀತಿಯ ಜೀವನ ನಡೆಸಬಹುದು ಅನ್ನೋದಕ್ಕೆ ಇವರು ಒಂದು ಸಾಕ್ಷಿ ಪ್ರಜ್ಞೆಯಾಗಿಯೂ ಕಂಡು ಬರ್ತಾರೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಂಜೀವ ಮಠಂದೂರರ ಹೈನುಗಾರಿಕೆಯಲ್ಲಿನ ಯಶಸ್ಸಿನ ಕಥೆ. ಫುಲ್ ಟೈಮ್ ರಾಜಕಾರಣಿಯಾಗಿರುವ ಸಂಜೀವ ಮಠಂದೂರು ರಾಜಕೀಯದ ಜೊತೆಗೆ ತಮ್ಮ ಕೃಷಿಯನ್ನ ಒಟ್ಟೊಟ್ಟಿಗೆ ಅಭಿವೃದ್ಧಿಪಡಿಸಿದವರು. ರಾಜಕೀಯಕ್ಕೆ ಧುಮುಕುವ ಮೊದಲು ವಂಶ ಪಾರಂಪರ್ಯವಾಗಿ ಬಂದ ಕೃಷಿಯನ್ನ ತನ್ನ ಜೀವನಧಾರವಾಗಿ ನೆಚ್ಚಿಕೊಂಡಿದ್ದ ಸಂಜೀವರು ಹೈನುಗಾರಿಕೆಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿದವರು. ಮನೆಯಲ್ಲಿ ತಾಯಿ ಆರೈಕೆ ಮಾಡುತ್ತಿದ್ದ ದನಗಳನ್ನು ತಾವೂ ಕೂಡ ಆರೈಕೆ ಮಾಡಿ ಹೈನುಗಾರಿಕೆಯಲ್ಲಿ ಯಾಕೆ ಲಾಭ ಗಳಿಸಬಹುದು ಎಂದು ಆವತ್ತೇ ಕಂಡುಕೊಂಡಿದ್ರು. ಆಗ ಮನೆಯಲ್ಲಿದ್ದ 2 ದನಗಳಿಂದ ದಿನಕ್ಕೆ 30 ಲೀಟರ್ ಹಾಲು ಪಡೆಯುತ್ತಿದ್ದ ಸಂಜೀವರಿಗೆ ಗ್ರಾಹಕರ ಅಭಾವವಿತ್ತು. ಹಾಲು ತೆಗೆದುಕೊಂಡು ಹೋಟೆಲ್ಗಳಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ತಮ್ಮನ್ನ ಓರ್ವ ಭಿಕ್ಷುಕನಂತೆ ಕಂಡಿದ್ದರು ಎನ್ನುವುದನ್ನ ಅವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಆ ಬಳಿಕ ತಾವೇ ಒಂದು ಹಾಲಿನ ಡೈರಿ ಯಾಕೆ ಆರಂಭಿಸಬಾರದು ಎಂದು ಮನಗಂಡ ಅವರು ಊರಾದ ಹಿರೇಬಂಡಾಡಿಯಲ್ಲಿ ಒಂದು ಹಾಲಿನ ಡಿಪೋವನ್ನು ಆರಂಭಿಸಿದ್ರು. ಆ ಸಂದರ್ಭದಲ್ಲಿ ಡಿಪೋಗೆ ಹಾಲಿನ ಕೊರತೆ ಎದುರಾದಾಗ ತಾವೇ ಹಾಲಿನ ಪ್ರಮಾಣವನ್ನು ಹೆಚ್ಚಿಸಲು ತೀರ್ಮಾನಿಸಿ ದಿನಕ್ಕೆ 100 ಲೀಟರ್ ಹಾಲನ್ನು ಉತ್ಪಾದಿಸುವ ವ್ಯವಸ್ಥೆಯನ್ನು ಮನೆಯಲ್ಲಿ ಮಾಡಿಕೊಂಡ್ರು. ಇಂದು ಸಂಜೀವರ ಬಳಿ ಸುಮಾರು 20ಕ್ಕೂ ಮಿಕ್ಕಿದ ದನಗಳಿಂದ ದಿನಕ್ಕೆ 100 ಲೀಟರ್ಗೂ ಅಧಿಕ ಹಾಲನ್ನು ಇವರೊಬ್ಬರೇ ಹಾಲಿನ ಸೊಸೈಟಿಗೆ ನೀಡುತ್ತಿದ್ದಾರೆ. ನಾನು ಸಣ್ಣದಿರುವಾಗ ನಮ್ಮಲ್ಲಿ ಎಮ್ಮೆಗಳು ದನಗಳೆಲ್ಲ ಇತ್ತು. ನಾಟಿ ದನಗಳು, ನಾಟಿ ಎಮ್ಮೆಗಳು, ಆಮೇಲೆ ಮುರ ಎಮ್ಮೆಯನ್ನು ಸಾಕುವಂಥ ಪರಿಪಾಠವನ್ನು ನಾನು ಸಣ್ಣದಿರುವಾಗ ನನ್ನ ತಾಯಿ ಬಾಕಿಯೆಲ್ಲ ಮಾಡ್ತಾಯಿದ್ರು. ಆಮೇಲೆ ನನಗೂ ಆಯಿತು ಏನಾದರೂ ಡೈರಿ ಮಾಡುವ ಅಂತೇಳಿ ಒಂದು ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ ಅಂತ ಬಂತು. ಅದರಲ್ಲಿ ನನಗೆ 2 ದನ ಕೊಟ್ಟರು. ಒಂದು ದನ ಸಬ್ಸಿಡಿಯಲ್ಲಿ ಸಿಕ್ಕಿತ್ತು. ಆ ಒಂದು ದನಕ್ಕೆ ನನಗೆ ಆಗ 30 ಲೀಟ್ರ್ ಹಾಲು ನಾನು ಧರ್ಮಸ್ಥಳದಿಂದ ಆ ದನ ತಂದೆ. ಆರಂಭದಲ್ಲಿ ನಾನೊಂದು 40 ಲೀಟ್ರ್ ಹಾಲು 2 ದನದಲ್ಲಿ ತೆಗೆಯುವಂಥ ಸಂಗತಿ ಮಾಡಿದೆ. ದನ ತೆಗೆದಾದಾಗ ಅಲ್ಲಿ ಮಾರ್ಕೆಟ್ ಇಲ್ಲ ಇಲ್ಲಿ. ಆಗ ಹೋಟೆಲ್ನವರು ನಾನು ಹಾಲು ಕೊಂಡೋದ್ರೆ ನನ್ನನ್ನೊಂದು ಕೂಲಿ ಕೆಲಸದವನಾಗಿ ನೋಡೋದು. ನಾನು ಹಾಲು ಕೊಟ್ಟು ದುಡ್ಡು ತಗೊಳ್ಬೇಕಾದ್ರೆ ಅರ್ಧ ಗಂಟೆ ಕಾಯಬೇಕು. ನನಗಾಯಿತು ಇದು ಈ ಒಂದು ಕೆಲಸ ನನ್ನಿಂದ ಆಗಲಿಕ್ಕಿಲ್ಲ. ಹಾಲು ನಾನು ನನ್ನಲ್ಲಿಂದ ಬಂದವರು ಹಾಲು ಕೊಂಡೋಗಬೇಕು ಅಂತೇಳಿ ಯೋಚನೆ ಮಾಡಿದೆ. ಅದಕ್ಕೆ ಬೇಕಾಗಿ ನಾನು ಹಿರೇಬಂಡಾಡಿಯಲ್ಲಿ ನಾನೇ ಹಾಲು ಸೊಸೈಟಿಯನ್ನು ಆರಂಭ ಮಾಡಿದೆ. ಹಾಲು ಸೊಸೈಟಿ ಮಾಡಿದಾಗ ಹಾಲು ಕಡಿಮೆ ಇತ್ತು. ಆಗ ನಾನೇ ಒಂದು 100 ಲೀಟ್ರ್ ಹಾಲು ಮಾಡಬೇಕು ಅಂತೇಳಿ ದೊಡ್ಡ ಡೈರಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಅದನ್ನು ನಿಲ್ಲಿಸಿರಲಿಲ್ಲ. ಇವತ್ತು ಕೂಡ ನಂಬರ್ 1 ಸದಸ್ಯ, ನಂಬರ್ 1 ಹಾಲು ಹಾಕುವಂಥ ಹಾಲು ಉತ್ಪಾದಕ. ಈಗ ಎಷ್ಟು ದನಗಳು? ಈಗ ಸುಮಾರು 12 ದನ ಇದೆ. ಒಂದು 8-9 ಕರುಗಳಿದೆ. ಕೆಲಸ ಯಾರು ಮಾಡ್ತಿದ್ರು ಹಿಂದೆ? ಕೆಲಸ ಹಿಂದೆ ನಾನೇ ಮಾಡ್ತಾಯಿದ್ದೆ. ಅಂದರೆ ನಾನು ಎಲ್ಲ ಕೆಲಸ ಮಾಡಿ ನನ್ನ ರಾಜಕೀಯ, ನನ್ನ ಕೃಷಿ ಎಲ್ಲ ಮಾಡ್ತಾಯಿದ್ದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಸುಮಾರು 7 ಗಂಟೆ ಆಗುವ ನನ್ನ ಕೆಲಸ ಮಾಡಿದ್ದು 8 ಗಂಟೆಗೆ ನಾನು ನಾನೇ ಡ್ರೈವ್ ಮಾಡಿಕೊಂಡು ಮಂಗಳೂರು ಬೆಂಗಳೂರು ಎಲ್ಲಿ ಬೇಕಾದರೂ ಹೋಗಿ ಬಾಕಿ ಕೆಲಸ ಮಾಡ್ತಾಯಿದ್ದೆ. ಈಗ ಕ್ರಮೇಣ ರಾಜಕೀಯ ಜೋರಾದ ಮೇಲೆ ಒಬ್ಬ ಜನಪ್ರತಿನಿಧಿಯಾದ ಮೇಲೆ ಸಮಯದ ಅಭಾವ ಇದೆ. ಇವತ್ತು ನಮ್ಮ ಕೆಲಸ ಅವರು ಮಾಡ್ತಾರೆ. ಅವರಿಗೆ ಹಾಲು ಕರೆಯಲಿಕ್ಕೆ ಮೆಷಿನ್ ಕೊಟ್ಟಿದ್ದೇನೆ. ಹುಲ್ಲು ಕೂಡ ಹಾಗೆ ನೇಪಿಯರ್ ಎಲ್ಲ ಬೇರೆ ಸ್ವಲ್ಪ ದನಗಳಿಗೆ ಬೇಕಾದಂಥ ಹೈಬ್ರಿಡ್ ಹುಲ್ಲನ್ನು ಹಾಕ್ತೇನೆ. ನಾನು ಎಂದೂ ಘಟ್ಟದ ಮೇಲಿಂದ ಬೈಯುಲು ತರಲಿಲ್ಲ. ಬೇರೆ ಯಾವುದನ್ನು ಬೇರೆಯಿಂದ ತರೋದಿಲ್ಲ. KMF ಫೀಡ್ ಆಗ್ತೇವೆ. ಶಾಸಕನಾಗುವ ಮೊದಲು ತಾವೇ ದನಗಳ ಹಾಲು ಕರೆಯುತ್ತಿದ್ದ ಸಂಜೀವರು ಬೆಳಗ್ಗೆ 5 ಗಂಟೆಗೆ ಎದ್ದು ದನಗಳ ಕೆಲಸವೆಲ್ಲ ಮುಗಿಸಿದ ಬಳಿಕವೇ ರಾಜಕೀಯದ ಕೆಲಸಕ್ಕೆ ಹೊರಟಿದ್ರು. ಇದೀಗ ಹಾಲು ಕರೆಯುವುದನ್ನು ಬಿಟ್ಟಿದ್ದು ಹಾಲು ಕರೆಯಲು ಕೆಲಸಗಾರರನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲದೆ ಹಾಲು ಕರೆಯಲು ಮಿಷನ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಕೃಷಿಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿರುವ ಸಂಜೀವರು ತಮ್ಮ ತೋಟದಲ್ಲಿ ಎಲ್ಲಾ ತರಹದ ಬೆಳೆಗಳನ್ನ ಬೆಳೆಯುವ ಮೂಲಕ ಓರ್ವ ಪ್ರಗತಿಪರ ಕೃಷಿಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಸುಮಾರು ನಾನು 2008ರಿಂದ ಬಹಳ ಆತ್ಮೀಯವಾಗಿ ಅವರೊಟ್ಟಿಗೆ ಇದ್ದೇನೆ. ನಾನು ನೋಡಿದ ಮಟ್ಟಿಗೆ ಒಬ್ಬ ಅತ್ಯಂತ ಕ್ರಿಯಾಶೀಲವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವವರು. ಒಬ್ಬ ಜನಪ್ರತಿನಿಧಿಯಾಗಿ ಹೇಗೆ ಇಡೀ ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡಿದರು, ಅದೇ ರೀತಿಯಲ್ಲಿ ತನ್ನ ಸ್ವಂತ ಕೃಷಿ ಚಟುವಟಿಕೆಯಲ್ಲಿ ಕೂಡ ಅವರು ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟವರು.
ಅವರಲ್ಲಿ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆಗಳು, ಅಂದರೆ ಕೇವಲ ಅಡಿಕೆ ಮಾತ್ರ ಅಲ್ಲ, ಅಡಿಕೆ ಅದರೊಟ್ಟಿಗೆ ಕೊಕ್ಕೋ, ಅದರೊಟ್ಟಿಗೆ ಕಾಳುಮೆಣಸು, ತೆಂಗು ಕೃಷಿ, ಹಣ್ಣು ಹಂಪಲುಗಳು, ಅದೇ ರೀತಿ ಮತ್ತು ಹೈನುಗಾರಿಕೆ, ಬಾಳೆ ಕೃಷಿ ಹಿಂದಿನಿಂದಲೂ ಅವರ ತಂದೆಯ ಕಾಲದಿಂದಲೂ ತಾಯಿಯ ಕಾಲದಿಂದಲೂ ಬಂದಿದ್ದು, ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ದಿನಚರಿ ಹೇಗಿತ್ತು ಬೆಳಿಗ್ಗೆ? ಅವರು ಬೆಳಿಗ್ಗೆ, ನಾವು ಇಲ್ಲಿ ಬೆಳಿಗ್ಗೆ ಬರೆದ್ರೆ ನಾವು 6 ಗಂಟೆಗೆ ಬಂದರೂ ಅವರು ಎದ್ದು ಕೂತು ಇಲ್ಲಿ ಹಟ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದರು. ಶಾಸಕರಾಗಿ ಕೂಡ, ಶಾಸಕರಾದ ನಂತರ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅದಕ್ಕಿಂತ ಹಿಂದೆ ಶಾಸಕರಾಗುವ ಮೊದಲು ಜಿಲ್ಲಾ ಅಧ್ಯಕ್ಷರಿರ್ಬೋದು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಯಾವ ಪಕ್ಷದ ಯಾವ ಹುದ್ದೆಯಲ್ಲಿದ್ದರೂ, ಯಾವ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದರೂ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದವರು. ರಾಜಕೀಯ ಫೀಲ್ಡ್ಗೆ ಇಳಿದ ಬಳಿಕ ಕೃಷಿಯನ್ನ ಮರೆತು ಬಿಡುವ ಹಲವು ರಾಜಕಾರಣಿಗಳ ಮಧ್ಯೆ ಸಂಜೀವ ಮಠಂದೂರು ಮಾದರಿಯಾಗಿಯೂ ಕಾಣುತ್ತಾರೆ. ಅನೀಶ್ ಕುಮಾರ್, ಪುತ್ತೂರು, ಅಭಿಮತ ಟಿವಿ, ಮಂಗಳೂರು.